అది బ్రో ఆయన ప్లే ఆయనకి నుంచి బరండి అది sorry ada ಲೈವ್ ಇದ್ದ ಇಷ್ಟು ಲೈವ್ ಮೊಬೈಲಿಂದ ಅರ್ಜೆಂಟ್ ಆ ಇಂಚಿನ ಮರ ಬರ್ತದೆ ಬರೋದಕ್ಕೆ అది బ్రో చూ పడే ಬನ್ನಿ ಸರ್ ಬನ್ನಿ ಎದುರು ಬನ್ನಿ ಸರ್ ब्रो अड्डा आपण अड्डा आणखी बोबले की रोड आता ಇವತ್ತು 6ನೇ ದಿನ ಏನು ಪರಿಶೋಧನೆ ನಡೆಸಲಿಕ್ಕೆ SIT ತಂಡ ಈಗಾಗಲೇ ಸಿದ್ಧವಾಗಿದೆ. ಒಂದು ದಿನದ ಗ್ಯಾಪ್ ನೋಡಿಕ ಈಗ 11 ಮತ್ತು 12 ಏನು ಸ್ಪಾಟ್ ನಂಬರ್ 11, 12 ಇದೆ, ಅಲ್ಲಿ ಸ್ಥಳ ಪರಿಶೋಧನೆಗೆ ಈಗಾಗಲೇ SIT ತಂಡ ಸಿದ್ಧವಾಗಿರುವಂಥದ್ದು. ನಾನೀಗ ಅದೇ ಸ್ಪಾಟಲ್ಲಿ ಇದ್ದೀನಿ, ನೋಡ್ಬೋದು ಈ ಭಾಗದಲ್ಲಿರುವಂತಹ ಈಗ ಏನು ಪರದೆಯನ್ನು ಹಾಕಿದ್ದಾರೆ ಸ್ಪಾಟ್ ನಂಬರ್ 11, ಹಾಗೆಯೇ ಅದು ಸ್ವಲ್ಪ ಮುಂದೆ ಇರುವಂಥದ್ದು ಸ್ಪಾಟ್ 11, ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಇರುವಂಥದ್ದು ಸ್ಪಾಟ್ 12. ಈ ಎರಡೂ ಕಡೆ ಇವತ್ತು ಸ್ಥಳ ಪರಿಶೋಧನೆ ನಡೆಸಲಿಕ್ಕೆ
ಈಗಾಗಲೇ SIT ಕಚೇರಿಗೆ SIT ಅಧಿಕಾರಿಗಳು ಬಂದಿದ್ದಾರೆ ಬೆಳ್ತಂಗಡಿ ಗುಪ್ತದಾರಿಯನ್ನು ಅಲ್ಲಿ ಕರ್ಕೊಂಡು ಬಂದಿರುವಂಥದ್ದು. ಹಾಗೆ SSL ಟೀಮ್ ಕೂಡ ಇದೆ, ಹಾಗೆ ಡಾಕ್ಟರ್ಸ್ ಕೂಡ ಬಂದಿದ್ದಾರೆ. ಇಲ್ಲಿ ಸ್ಥಳದಲ್ಲಿ ಈಗ ಕಾರ್ಮಿಕರು ಕೂಡ ಬಂದಿರುವಂಥದ್ದು. ಈಗಾಗಲೇ ಈ ಭಾಗದಲ್ಲಿರುವಂತಹ ಅದೇ ಪೊಲೀಸ್ ಅಧಿಕಾರಿಗಳು ಈ ಏನು ಸೆಕ್ಯೂರ್ ಮಾಡಿದ್ದಾರೆ, ವಾರ್ಡನ್ ಮಾಡಿರುವಂತಹ ಜಾಗ ಇದೆ, ಅದಕ್ಕೆ 24 ಗಂಟೆ ಇಲ್ಲಿ ಭದ್ರತೆ ಒದಗಿಸಲಾಗುತ್ತೆ. ಹಾಗೆಯೇ ಸಜ್ಜಿದ್ದ ಪೊಲೀಸರು ಕೂಡ ಇರ್ತಾರೆ. ರಾತ್ರಿ ಹೊತ್ತು ANF ಪಡೆ ಕೂಡ ಇರುತ್ತೆ. ಮುಂಜಾನೆ ಪೊಲೀಸ್ ಅಧಿಕಾರಿ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಕಾವಲು ಕಾಯ್ತಾರೆ. ಹಾಗೆ ಯಾವುದೇ ಥರದ ಟ್ಯಾಂಪರ್ ಆಗದಂತೆ ನೋಡ್ಕೊಳ್ತಾರೆ. ಇವತ್ತು 6ನೇ ದಿನ, ಹಾಗೆಯೇ 11 ಸ್ಪಾಟ್ ನಂಬರ್ 11ರಲ್ಲಿ ಬರಲು ಈಗ ಪರಿಶೋಧನೆ ನಡೆಸುತ್ತಿದ್ದಾರೆ. ಹಾಗೆ ಇದರಲ್ಲಿ ಈಗ 10 ಸ್ಪಾಟ್ಗಳಲ್ಲಿ ಈಗಾಗಲೇ ಪರಿಶೋಧನೆ ಕೆಲವು ಜಾಗಗಳಲ್ಲಿ ಅದನ್ನು ಕೂಡ ಆದರೆ ಸ್ಪಾಟ್ ನಂಬರ್ 6ರಲ್ಲಿ ಯಾರ್ದು ಅನ್ನೋದು ಅಸ್ಥಿಪಂಜರ ಯಾಕಂದ್ರೆ ಕೆಲವು ಮೂಳೆಗಳು ಒಂದು ಮನುಷ್ಯನಲ್ಲಿ ಒಬ್ಬ ಮನುಷ್ಯನಲ್ಲಿ 206 ಮೂಳೆಗಳಿತ್ತು. ಆದರೆ ಕೆಲವು ಮಾತ್ರ ಸಿಕ್ಕಿರುವಂಥ, ಅದರಲ್ಲೂ ಕೂಡ ಈ ಸ್ಕಲ್ಲಿನ ಕೆಲವು ತುಂಡುಗಳು, ಹಾಗೆಯೇ ಕಾಲಿನ 2 ಕಾಲಿನ ಮೂಳೆಗಳು, ಹಾಗೆ ಕೆಲವು ಮೂಳೆಗಳು ಮತ್ತು ಹಲ್ಲುಗಳು ಸಿಕ್ಕಿರುವಂಥದ್ದು. ಇದರಿಂದ ಆ ವ್ಯಕ್ತಿ ಯಾರು, ಎಷ್ಟು ವರ್ಷದ ಹಿಂದೆ ಸತ್ತಿರುವಂಥದ್ದು ಅನ್ನೋದು ಪತ್ತೆ ಹಚ್ಚೋದು ತುಂಬ ಕಷ್ಟನೇ. ಯಾಕಂದರೆ ಈಗ ಒಂದು ಮಾಹಿತಿ ಪ್ರಕಾರ 20-25-30 ವರ್ಷಗಳ ಹಿಂದೆ ಉಳಿರುವಂತಹ ಅಸ್ಥಿಪಂಜರ. ಹಾಗೆಯೇ ಅದರಲ್ಲಿ ಕೆಲವು ಮಾತ್ರ ಸಿಕ್ಕಿದ ಹಿನ್ನೆಲೆಯಲ್ಲಿ ಅದರಿಂದ ಹಿನ್ನೆಲೆ ಟೆಸ್ಟ್ ಮಾಡೋದು ಕಷ್ಟ ಅಂತ ಹೇಳಲಾಗುತ್ತೆ. ಯಾಕಂದರೆ ಒಂದು ಮೂಲೆ ಅದು ಸವಕಳಿಯಿಂದ, ಅಂದರೆ ಭೂಮಿಯ ಸವಕಳಿ, ಹಾಗೆಯೇ ಇಲ್ಲಿ ಇರುವಂಥ ತೇವಾಂಶ, ಹಾಗೆಯೇ ಸೂಕ್ಷ್ಮವಾದ ಜೀವಿಗಳು ಆ ಮೂಲೆಯಲ್ಲಿರುವಂತಹ ತೆಳುವಾದ ಚರ್ಮದ ಅಥವಾ ಮಾಂಸದ ಪದರಗಳನ್ನು ತಿಂದಿರ್ತವೆ. ಅದರಿಂದ ಟಿಕೆಟ್ ಸಿಗೋದು ತುಂಬ ಕಷ್ಟ ಅಂತ ಹೇಳಲಾಗುತ್ತೆ. ಟಿಕೆಟ್ಗೆ ಕಟ್ ಆಗಿರುವಂಥದ್ದು ಬೇರ್ಪಟ್ಟಿರೋ ಹಿನ್ನೆಲೆಯಲ್ಲಿ ಅದನ್ನು ಜೋಡಿಸ್ಕೊಂಡು ಇದು ಮಾಡೋದು ತುಂಬ ಕಷ್ಟ ಅಂತಲೇ ಹೇಳಲಾಗುತ್ತೆ. ಆದರೆ ಇನ್ನೊಂದು ಆತನ ಹೈಟ್ ಎಷ್ಟು ಅಥವಾ ಗಾತ್ರ ಎಷ್ಟು ಅನ್ನೋದು ಕಂಡು ಹಿಡಿಬೋದು. ಆದರೆ ಅದು ಯಾರು ಅನ್ನೋದು ಬಂದಿದೆ ತುಂಬ ಕಷ್ಟ. ಯಾಕಂದರೆ ಒಂದು ವೇಳೆ ಕಲ್ಲು ಸಿಕ್ಕಿದ್ರೆ ಅಥವಾ ತಲೆಬುರುಡೆ ಸಿಕ್ಕಿದ್ರೆ ಸೂಪರ್ ಇಂಪೋಸ್ ಮಾಡಿಕೊಂಡು ಆತನ ವ್ಯಕ್ತಿಯ ಚೆಹರೆಯನ್ನು 95-97% ಆದರೂ ಅದನ್ನು ಮ್ಯಾಚ್ ಮಾಡ್ತೀವಿ. ಆದರೆ ಕಲ್ಲು ಸಿಕ್ಕಿಲ್ಲ, ಯಾರು ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಯಾರಾದರೂ ಮಿಸ್ಟೇಕ್ ಆಗಿದ್ದಾರೆ ಮತ್ತು ಯಾರಾದರೂ ಅನ್ಐಡೆಂಟಿಫೈ ಬಾಡಿಯನ್ನು ಕ್ಲೇಮ್ ಮಾಡಲಿಕ್ಕೆ ಯಾರಾದರೂ ಬಂದಿದ್ರಾ, ಒಂದು ವೇಳೆ ಬಂದಿದ್ರೆ ಅವರನ್ನು ಸಂಪರ್ಕಿಸಿ ಅವರ DNA ಮ್ಯಾಚ್ ಮಾಡಬೇಕಾದಂಥದ್ದು. ಆದರೆ ಯಾರೂ ಅದನ್ನು ಕ್ಲೇಮ್ ಮಾಡಿ ಬಂದಿಲ್ಲ ಅಂತಂದರೆ ಹಾಗಾಗಿ ಅದು ಯಾರ್ದು ಅನ್ನೋ ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ಇವತ್ತಿನ ಕಾರ್ಯಾಚರಣೆಗೆ ಬೇಕಾದಂತಹ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಒಂದು ಪ್ರಮುಖವಾಗಿ ಪರದೆಯನ್ನು ಕಟ್ಟಿರುವಂಥದ್ದನ್ನು ಗಮನಿಸಬಹುದು. ಪಾಯಿಂಟ್ ನಂಬರ್ 11 ಮತ್ತು 12ನ ಕಾರ್ಯಾಚರಣೆ ಇಲ್ಲಿ ನಡೀಲಿಕ್ಕಿದೆ. ಪಾಯಿಂಟ್ ನಂಬರ್ 11 ಮತ್ತು 12 ಕವರ್ ಆಗುವ ರೀತಿಯಲ್ಲಿ ಇಲ್ಲಿ ಒಂದು ಹಚ್ಚ ಹಸಿರಿನ ಒಂದು ಪರದೆಯನ್ನು ಕಟ್ಟಿದ್ದಾರೆ. ಯಾಕಂದರೆ ಹೊರಗಿನವರಿಗೆ ಅದು ಗೊತ್ತಾಗಬಾರದು ಕಾರ್ಯಾಚರಣೆ. ಮತ್ತು ಹಿಟ್ಯಾಚಿ ಕೂಡ ಈಗಾಗಲೇ ಒಳಗಡೆ ಎಂಟ್ರಿ ಆಗಿದೆ. ಬಹುತೇಕ ಎಲ್ಲ ಉತ್ಖನನದಲ್ಲೂ ಕೂಡ ಹಿಟ್ಯಾಚಿಯನ್ನು ಬಳಸಿರುವಂಥದ್ದನ್ನು ಗಮನಿಸಬಹುದು. ಮಿನಿಮಮ್ ಆತ 3 to 4 ಅಡಿ ನಾನು ಹೂತಾಕಿದ್ದೀನಿ ಅಂತ ಮಾಹಿತಿಯನ್ನು ನೀಡ್ತಾ ಇದ್ದ. ಆದರೆ AC ಸ್ಟೆಲಾ ವರ್ಗೀಸ್ ಅವರು ಕಾರ್ಯಾಚರಣೆಯಿಂದ ಯಾವುದೇ ತೊಂದರೆಗಳಾಯಿತು ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬರಬಾರ್ದು ಮುಂದಕ್ಕೆ, ಅಥವಾ ಪ್ರೋಟೋಕಾಲ್ ಮಿಸ್ ಆಯಿತು ಅನ್ನುವಂಥ ವಿಚಾರಗಳು ಬರಬಾರ್ದು ಅನ್ನೋ ಕಾರಣಕ್ಕೆ 6 ಅಡಿವರೆಗೂ ಕೂಡ ಹಿಟ್ಯಾಚಿಯ ಮೂಲಕ, ಅಂದರೆ 3 ಅಡಿಯವರೆಗೂ ಮಾನವ ಶ್ರಮವನ್ನು ಯೂಸ್ ಮಾಡಿ ಆ ಬಳಿಕ 6 ಅಡಿ ತನಕ ಹಿಟ್ಯಾಚಿಯನ್ನು ಯೂಸ್ ಮಾಡಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಮತ್ತು 6 ಅಡಿ ಅಗಲಕ್ಕೆ ಹೋದರೆ ಅಷ್ಟೇ ಅಗಲ, 6 ಅಡಿ ಆಳಕ್ಕೆ ಹೋದರೆ ಅಷ್ಟೇ ಡೆಪ್ತಲ್ಲಿ ಅಗಲಕ್ಕೂ ಕೂಡ ಹೋಗ್ತಾ ಇರುವಂಥದ್ದನ್ನು, ಅಷ್ಟೇ ವಿಸ್ತೀರ್ಣದಲ್ಲಿ ಅಗಲಕ್ಕೆ ಹೋಗ್ತಾ ಇರುವಂಥದ್ದು ಕೂಡ ಗಮನಿಸ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ SIT ಅಧಿಕಾರಿಗಳು ಅಥವಾ AC ಅವರು ಈ ಕಾರ್ಯಾಚರಣೆಯನ್ನು ಮಾಡುವಂಥ ವಿಚಾರದಲ್ಲಿ ವಿಫಲರಾದರು ಅಥವಾ ಅಲ್ಲೇನೋ ಲೋಪದೋಷಗಳಾಯಿತು ಅನ್ನುವಂಥ ಆರೋಪಗಳು ಕೇಳಿ ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಸುತ್ತಲೂ ಪರದೆಯಿಂದ ಮುಚ್ಚಿರೋದನ್ನು ನೋಡಬಹುದು. ಇನ್ನೊಂದು ಕಡೆಯಿಂದ ಹಿಟ್ಯಾಚಿ ಕೂಡ ಒಳಗಡೆ ಎಂಟ್ರಿ ಆಗಿದೆ. ಕಾಡಿನ ಒಳಭಾಗದಲ್ಲಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪರದೆ ಇರಲಿಲ್ಲ. ಆದರೆ ಯಾವಾಗ ಈಗ ಕಾರ್ಯಾಚರಣೆ ಮಾಡಿದ್ರು ಆ ಬಳಿಕದಿಂದ ಈಗ ಪರದೆಯನ್ನು ಹಾಕಿರುವಂಥದ್ದನ್ನು ಗಮನಿಸ್ಬೋದು. ಇನ್ನೊಂದು ಕಡೆ ಹಿಟ್ಯಾಚಿ ಕೂಡ ಇಲ್ಲಿ ಬಂದು ನಿಂತಿರೋದನ್ನು ಗಮನಿಸ್ಬೋದು. ಅದು ಕೂಡ ಬಂದು ನಿಂತಿದೆ. ಯಾಕಂದರೆ ಈಗ ಕಾರ್ಯಾಚರಣೆ ಏನಾದರೂ ಆರಂಭವಾದರೆ ಹಿಟ್ಯಾಚಿ 3 ಅಡಿ ಹೋದ ಬಳಿಕ ಹಿಟ್ಯಾಚಿ ಒಳಗಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಒಂದು ರೀತಿ ಬಿಗಿ ಭದ್ರತೆಯನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ. SIT ಕಚೇರಿಯಿಂದ ಈಗಾಗಲೇ ಅನಾಮಿಕ ದೂರುದಾರ ಹೊರಟಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನ ಆಗಮನ ಬಿಗಿ ಭದ್ರತೆಯೊಂದಿಗೆ ಇಲ್ಲಿ ಆಗುವಂಥದ್ದನ್ನು ಕೂಡ ಗಮನಿಸ್ಬೋದು. ಇತ್ತ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಶನಿವಾರ
ಶನಿವಾರದ ಕಾರ್ಯಾಚರಣೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದು ಅಡಚಣೆಯಾಗಿತ್ತು. ಅಂದರೆ ಸಾಮಾನ್ಯ ಮಳೆಯಲ್ಲ, ಧಾರಾಕಾರ ಮಳೆ. ಎಷ್ಟೇ ಗುಂಡಿ ಆಗಿದ್ದರೂ ಕೂಡ ಗುಂಡಿಯೊಳಗಡೆ ನೀರು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ ಟರ್ಪಲಿನ್ ಬಳಸಿ ಕಾರ್ಯಾಚರಣೆಯನ್ನು ಮಾಡಿದರು ಮತ್ತು ಅಧಿಕಾರಿಗಳಿಗೆ ಬೇಕಾದಂಥ ಆಸನ ವ್ಯವಸ್ಥೆಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಮತ್ತು ಕೂಲಿ ಆಳುಗಳು ಕೂಡ ರೆಡಿ ಆಗಿದ್ದಾರೆ ಇವತ್ತಿನ ಉತ್ಖನನ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇವತ್ತು ಕೂಡ ಸಾಕಷ್ಟು ನಿರೀಕ್ಷೆಗಳು ಇದೆ. ಆದರೆ ಮೊನ್ನೆಯ ದಿವಸದಲ್ಲಿ ಬಹಳ ನಿರೀಕ್ಷೆಗಳಿತ್ತು. ಯಾಕಂದರೆ ಈ ಹಿಂದೆ ನಡೆದಂಥ ಕಾರ್ಯಾಚರಣೆಗೂ ಮತ್ತು ಈ ಭಾಗದಲ್ಲಿ ನಡೀತಾ ಇರುವಂಥ ಕಾರ್ಯಾಚರಣೆಗೆ ಭೌಗೋಳಿಕವಾಗಿ ಸಾಕಷ್ಟು ಡಿಫರೆನ್ಸ್ಗಳು ಇರುವಂಥದ್ದು. ಅಲ್ಲಿ ನದಿ ಬದಿಯಲ್ಲೇ ಇದ್ದಿದ್ದು ಬಹುತೇಕ ಸಮಾಧಿಗಳು, ಆದರೆ ಇಲ್ಲಿ ಹೆದ್ದಾರಿಯ ಬದಿಯಲ್ಲಿ ಇವತ್ತಿನ ಸಮಾಧಿಗಳು ಇತ್ತು. ಹಾಗಾಗಿ ಶನಿವಾರದ ಕಾರ್ಯಾಚರಣೆಯ ಬಗ್ಗೆ ಸಾಕಷ್ಟು ಕುತೂಹಲ ಕ್ರಿಯೇಟ್ ಆಗಿತ್ತು. ಒಂದು ಹೈ ವೋಲ್ಟೇಜ್ ಕಾರ್ಯಾಚರಣೆ, ಹಿಂದಿನ ಎಲ್ಲ ಕಾರ್ಯಾಚರಣೆಗೆ ಊಹಿಸಿದಂಥ ಸಂದರ್ಭ ಭಾಳ ಹೈ ವೋಲ್ಟೇಜ್ ಕಾರ್ಯಾಚರಣೆ ಅನ್ನುವಂಥ ರೀತಿಯಲ್ಲಿ ಅದು ನಡೆದಿದ್ದರೂ ಕೂಡ ಅಲ್ಲಿ ಏನೂ ಸಿಗಲಿಲ್ಲ. ಯಾವುದೇ ರೀತಿಯ ಕಳೆ ಬರಹ ಸಿಗಲಿಲ್ಲ ಅಥವಾ ತನಿಖೆಗೆ ಪೂರಕವಾಗುವಂಥ ಯಾವುದೇ ಅಂಶಗಳು ಪತ್ತೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಕೂಡ ನಿರೀಕ್ಷೆಗಳು ಇದೇ ನೀತಿ. ಯಾಕಂದರೆ 11-12 ಆದ ಬಳಿಕ ಮುಂದೇನಾಗುತ್ತೆ ಗೊತ್ತಿಲ್ಲ. ಯಾಕಂದರೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ತಿಳಿದಿಲ್ಲ. ಆ ಕಾರಣದಿಂದಾಗಿ ಮುಂದೆ ಏನಾಗುತ್ತೆ ಅನ್ನುವಂಥ ಕುತೂಹಲಗಳು ಕೂಡ ಇದೆ. ಅನಾಮಿಕ ದೂರುದಾರನ ಆಗಮನ ಕೂಡ ಆಗಿರುವಂಥದ್ದನ್ನು ನೀವು ಗಮನಿಸ್ಬೋದು. ಆ ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಅನಾಮಿಕ ದೂರುದಾರ ಎಂಟ್ರಿ ಪಡೆದಿರುವಂಥದ್ದು ಈಗಾಗಲೇ ಆತ ಬಂದಿರೋದನ್ನು ಗಮನಿಸ್ಬೋದು. ಇದೇ ಮಾರ್ಗದಲ್ಲಿ ಆತ ಈಗ ಒಳ ಹೋಗುವಂಥ ಸಾಧ್ಯತೆ ಇದೆ. ಇದೇ ದಾರಿಯಿಂದನೇ ಆತ ಮೊನ್ನೆ ಮಾರ್ಕಿಂಗ್ ಆರಂಭ ಮಾಡಿದ್ದು. ಅನಾಮಿಕ ದೂರುದಾರ ಬಂದು ಇವತ್ತಿನ ಕಾರ್ಯಾಚರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂಥದ್ದು ಕೂಡ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಮೊನ್ನೆ ಇಲ್ಲಿಂದಲೇ ಎಂಟ್ರಿಯನ್ನು ಪಡೆದಿದ್ರು. ಅದೇ ರೀತಿಯಲ್ಲಿ ಈಗ ಪಡಿತಾ ಇರುವಂಥದ್ದನ್ನು ಗಮನಿಸ್ಬೋದು. ಕಂದಾಯ ಇಲಾಖೆ ಅಧಿಕಾರಿಗಳು, SIT ಅಧಿಕಾರಿಗಳು, ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರು ಕೂಡ ಇವತ್ತಿನ ಕಾರ್ಯಾಚರಣೆಗೆ ಆಗಮಿಸಿದ್ದಾರೆ. ಬಿಗಿ ಭದ್ರತೆಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ ಕೇಸ್ ಕಳೆ ಬರಹ ಪತ್ತೆ ಆದರೆ ಅದಕ್ಕೆ ಬೇಕಾದಂಥ ಏನೆಲ್ಲ ವಸ್ತುಗಳು ಬೇಕು ಅದನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ನೋಡಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ AC ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಾಚರಣೆ ಆರಂಭವಾಗುತ್ತೆ. ಪಾಯಿಂಟ್ ನಂಬರ್ 11-12 ಕೂಡ ನಿರ್ಣಾಯಕ ಪಾಯಿಂಟ್ಗಳೇ. ಇಲ್ಲಿ ಏನಾದರೂ ಸಿಗುವಂಥ ಚಾನ್ಸಸ್ಗಳು ಕೂಡ ಇದೆ. ಸಿಗದೆ ಹೋದರೆ ಉಳಿದಂಥ ಭರವಸೆ ಪಾಯಿಂಟ್ ನಂಬರ್ 13 ಮಾತ್ರ. ಆ 13ನಲ್ಲಿ ಏನಾದರೂ ಸಿಕ್ಕರೆ ಓಕೆ, ಸಿಗಲಿಲ್ಲ ಅಂದರೆ ಅಧಿಕಾರಿಗಳು ಮುಂದೆ ಏನು ಮಾಡ್ತಾರೆ ಅನ್ನುವಂಥ ಕುತೂಹಲಗಳು ಕೂಡ ಇದೆ. ಯಾಕಂದರೆ ಆತ ತನ್ನ ಪಶ್ಚಾತ್ತಾಪ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥ ಒಂದಿಷ್ಟು ಘನಘೋರ ಘಟನೆಗಳು, ಆ ಘನಘೋರ ಘಟನೆಗಳಿಗೆ ನಾನು ಸಾಕ್ಷಿಯಾಗಿದ್ದೀನಿ ಮತ್ತು ಅಲ್ಲಿ ಅನೇಕ ಹೆಣಗಳನ್ನು ನಾನು ಹೂತು ಹಾಕಿದ್ದೀನಿ. ಶಾಲಾ ಬಾಲಕಿಯ ಕತೆ, ಲೈಂಗಿಕ ಆಕ್ರಮಣ, ಆ್ಯಸಿಡ್ ಹಾಕಿರುವಂಥ ಮಹಿಳೆಯ ಕತೆ, ಇದೆಲ್ಲವೂ ಕೂಡ ಇನ್ನೂ SIT ಪ್ರಕರಣಗಳನ್ನು ಭೇದಿಸಿಲ್ಲ. ಹಾಗಾಗಿ ಇಲ್ಲಿ ಏನೂ ಸಿಗದೆ ಹೋದಂಥ ಸಂದರ್ಭದಲ್ಲೂ ಕೂಡ SIT ಮುಂದೆ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತಾ ಅಥವಾ ಕಾರ್ಯಾಚರಣೆಗೆ ಬ್ರೇಕ್ ಹಾಕುತ್ತಾ ಸದ್ಯ ಮೂಡಿರುವಂಥ ಕುತೂಹಲ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಾಚರಣೆ ಬಹಳ ಮಹತ್ವದಾಗಿರುವಂಥದ್ದು. ಯಾಕಂದರೆ SITಯ ಮುಂದಿನ ಕಾರ್ಯಾಚರಣೆಗೆ ಒಂದು ದಿಕ್ಸೂಚಿ ಇವತ್ತಿನ ಕಾರ್ಯಾಚರಣೆ. ಹಾಗಾಗಿ ಇವತ್ತಿನ ಪರೀಕ್ಷೆಯಲ್ಲಿ ಅನಾಮಿಕ ಪಾಸಾದರೂ ಫೇಲ್ ಆದರೂ ಕೂಡ ಇಲ್ಲೊಂದು ಮಹತ್ವದ ನಿರ್ಧಾರ ಅಂತೂ ಖಂಡಿತವಾಗಿ ಆಗುತ್ತೆ. ಅಧಿಕಾರಿಗಳು ಇವತ್ತೇ 3 ಪಾಯಿಂಟ್ಗಳನ್ನು ಕೂಡ ಮುಗಿಸಿದ್ರೆ ಇವತ್ತಿನ ಈ ಉತ್ಖನನ ಕಾರ್ಯಾಚರಣೆ ಚಾಪ್ಟರ್ 1 ಏನಿದೆ ಅದು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ರೀತಿಯಲ್ಲಿ. ಇನ್ ಕೇಸ್ ಇವತ್ತು ಅದು ನಡೆಯಲಿಲ್ಲ, ಕೇವಲ 2 ಪಾಯಿಂಟಿಗೆ ಮೊನ್ನೆಯ ರೀತಿಯಲ್ಲಿ ಸೀಮಿತವಾದರೆ ಮತ್ತೆ ನಾಳೆ ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ. ಅದಕ್ಕೂ ಮುನ್ನ ಅಧಿಕಾರಿಗಳು ಏನಾದರೂ ಒಂದು ಗಂಭೀರ ನಿರ್ಧಾರ, ಅಂದರೆ ಈಗ GPR ಅನ್ನು ಬಳಸಿ ಅನ್ನುವಂಥ ಒಂದು ಆಗ್ರಹ ದೂರುದಾರರ ಪರವಾಗಿರುವಂಥ ವಕೀಲರಿಂದ ಕೇಳಿ ಬರ್ತಾ ಇದೆ. ಬಹಳ ಮುಂಚಿತವಾಗಿ ಅದು ಬರಬೇಕಾಗಿತ್ತು, ಈಗ ಬರ್ತಾ ಇದೆ. ಯಾಕಂದರೆ ಕಾರಣಗಳು ಬೇರೆ ಬೇರೆ ಇದೆ. ಈಗ ನದಿ ಬದಿಯಲ್ಲಿ ಉತ್ಖನನ ಮಾಡುವಂಥ ಸಂದರ್ಭ ಏನೂ ಸಿಗಲಿಲ್ಲ ಅಂತ ಹೇಳಿದಾಗ ಅಲ್ಲಿ ಪ್ರವಾಹ ಬಂದಿತ್ತು, ನೀರು ನಿಂತಿತ್ತು, 10 ಅಡಿಯವರೆಗೂ ನೀರು ನಿಂತರೆ ಅಲ್ಲಿ ಏನು ಉಳಿಯುತ್ತೆ, ಮಣ್ಣು ಕುಸಿತ, ಬೇರೆ ಭಾಗದಿಂದ ಬಂದು ಮಣ್ಣು ಸೇರಿತ್ತು, ಹಾಗಾಗಿ ಸಿಗ್ತಾ ಇರಲಿಲ್ಲ ಅಂತ ಚರ್ಚೆಗಳು, ಸಮರ್ಥನೆಗಳು ಎಲ್ಲ ಇತ್ತು. ಆ ಸಂದರ್ಭದಲ್ಲೂ ಕೂಡ ಎಲ್ಲವನ್ನ ಮೀರಿ 6ನೇ ಪಾಯಿಂಟ್ನಲ್ಲಿ ಒಂದು ಕಳೆ ಬರಹ ಒಂದು ರೀತಿ ಪವಾಡ ಸದೃಶವಾಗಿ ಸಿಕ್ತು ಅಂತಲೂ ಹೇಳ್ಬೋದು ನೀತಿ. ಆ ರೀತಿಯಲ್ಲದು ಸಿಕ್ಕಿದ್ದು ಅಲ್ಲಿ ಅಧಿಕಾರಿಗಳ ಒಂದು ನಿರ್ಧಾರದಿಂದ. ಹಾಗಾಗಿ ಆ ಬಳಿಕದ ಪಾಯಿಂಟ್ಗಳಲ್ಲಿ ಸಿಗದೇ ಇರುವಂಥ ಸಂದರ್ಭದಲ್ಲಿ ಈಗ ಇಲ್ಲೂ ಕೂಡ ಸಿಗಲಿಲ್ಲ. ಅಂದರೆ ಇಲ್ಲಿ ಅಂಥ ಸಮರ್ಥನೆಗಳಿಗೆ ಅವಕಾಶಗಳು ಇರಲಿಲ್ಲ. ಆದರೆ ಇಲ್ಲೂ ಆ ಥರ ಕಾರ್ಯಾಚರಣೆಯನ್ನು ಮಾಡಿದಂಥ ಸಂದರ್ಭ ಏನೂ ಸಿಗದಿರುವಂಥ ಹೊತ್ತಿನಲ್ಲಿ ಈಗ GPR ಅನ್ನು ಬಳಸಿ ಅನ್ನುವಂಥ ರೀತಿಯ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರನ್ನು ಯೂಸ್ ಮಾಡಿ ಕಳೆ ಬರಹವನ್ನು ಪತ್ತೆ ಹಚ್ಚಿ ಅನ್ನುವಂಥ ರೀತಿಯಲ್ಲಿ ದೂರುದಾರರ ಪರವಾಗಿರುವಂಥ ವಕೀಲರು ಮನವಿಯನ್ನು ಮಾಡಿದ್ದಾರೆ. ಎಲ್ಲ ಮನವಿಗಳಿಗೂ ಕೂಡ ಈಗ ಇದನ್ನು ಕೊಟ್ಟಿದ್ದಾರೆ, ಮನ್ನಣೆಯನ್ನು SIT ಅಧಿಕಾರಿಗಳು ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ಬೋದು. ಯಾವುದನ್ನು ಕೂಡ ಅಲ್ಲಗಳೆದಿಲ್ಲ. ಸೊ ಈ ಮನವಿ ಏನಿದೆ ಬಹಳ ಗಂಭೀರವಾಗಿರುವಂಥ ಮನವಿ. ಸೊ ಇದಕ್ಕೆ SIT ಮನ್ನಣೆಯನ್ನು ಕೊಡುತ್ತಾ ಬಹುತೇಕ ಇದು SIT ಕೈಯಲ್ಲೂ ಕೂಡ ಇಲ್ಲ ಇದು. ಹಾಗಾಗಿ ಇದು ಇರುವಂಥದ್ದು ಸರ್ಕಾರದ ಮುಂದೆ.
ಹಾಗಾಗಿ ಅದಕ್ಕೆ ಅವಕಾಶವನ್ನು ಕೊಡ್ತಾರಾ ಏನು ಅನ್ನುವಂಥದ್ದನ್ನು ನೋಡಬೇಕು. ಕಳೆ ಬರಹ ಕೂಡ ಈ ಹಿಂದೆ ಸಿಕ್ಕಿತ್ತು 6ನೇ ಪಾಯಿಂಟ್ನಲ್ಲಿ. ಹಾಗಾಗಿ ದೂರುದಾರ ಮಾಡ್ತಾ ಇದ್ದಂಥ ಆರೋಪ ನಿಜ ಅನ್ನೋದಕ್ಕೊಂದು ಸಾಕ್ಷಿ ಸಿಕ್ಕಿದೆ. ಬಟ್ ನಿನ್ನೆ ಸಿಗದೇ ಇರುವಂಥ ಕಾರಣದಿಂದ GPR ಬಳಸಿ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಿರುವಂಥ ಮೂಳೆ ಕೂಡ ಬಹಳ ಹಳೆಯದು ಅನ್ನೋಂಥ ಮಾಹಿತಿ, ಅದರದು ಅಧಿಕೃತ ಮಾಹಿತಿ ಅಲ್ಲ. ಒಂದಿಷ್ಟು ಸಾರ್ವಜನಿಕ ವಲಯದಲ್ಲಿ ಸಿಗ್ತಾ ಇರುವಂಥ ಮಾಹಿತಿ ಮತ್ತು ಆ ಸ್ಥಳದಲ್ಲಿದ್ದವರು ಕೊಟ್ಟಂಥ ಮಾಹಿತಿ ಬಹಳ ಓಲ್ಡ್ ಆಗಿತ್ತು. ಅಲ್ಲಿ DNA ಅಂಶಗಳು ಇರೋದು ಡೌಟ್ ಅನ್ನುವಂಥ ರೀತಿಯ ಒಂದು ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ದೂರುದಾರರ ಪರವಾಗಿರುವಂಥ ವಕೀಲರ ಈ ಆಗ್ರಹವನ್ನು SIT ಓಕೆ ಮಾಡುತ್ತಾ ಗೊತ್ತಿಲ್ಲ. ಹಾಗಾಗಿ ಸಾಕಷ್ಟು ಕುತೂಹಲಗಳು ಇದೆ. ಮುಂದಿನ ಕಾರ್ಯಾಚರಣೆಗಳೆಲ್ಲವೂ ಕೂಡ GPR ಮೂಲಕ ನಡೆಯುತ್ತಾ ಅಥವಾ ಈಗ ಯಾವ ಥರ ಮ್ಯಾನ್ಯಲ್ ಆಗಿ ನಡೀತಾ ಇದೆಯೋ ಅದೇ ಮಾದರಿಯಲ್ಲಿ ನಡೆಯುತ್ತಾ, ಇದು ಕೂಡ ಕುತೂಹಲಕ್ಕಿರುವಂಥದ್ದು. ಒಟ್ಟಾರೆ ಏನು SIT ಕಡೆಯಿಂದ ಎಲ್ಲೋ ದೋಷ ಲೋಪಗಳಾಯಿತು ಅಥವಾ SIT ಈ ವಿಚಾರದಲ್ಲಿ ರಾಜಿ ಮಾಡಿಕೊಂಡಿದ್ದಕ್ಕೆ ಈ ಥರ ಆಯಿತು, ಎಲ್ಲೋ ಒಂದು ಕಡೆ ಒಂದಿಷ್ಟು ಆಗ್ರಹಗಳನ್ನು ಮನವಿಗಳನ್ನು ಅವ್ರು ಸ್ವೀಕಾರ ಮಾಡಲಿಲ್ಲ, ಗಂಭೀರವಾಗಿ ಪರಿಗಣಿಸಲಿಲ್ಲ, ಅದರಿಂದ ಹೀಗಾಯಿತು, ಅದರಿಂದ ಹೀಗೆ ಸಿಗಲಿಲ್ಲ ಅನ್ನುವಂಥ ಆರೋಪಗಳನ್ನು ತೆಗೆದುಕೊಳ್ಳೋದಕ್ಕೆ SIT ಕೂಡ ರೆಡಿ ಇಲ್ಲ. ಡೇ 1ನಿಂದ ಕೂಡ ನಾವು ಅದನ್ನೇ ಗಮನಿಸ್ತಾ ಇದ್ದೀವಿ. ಯಾಕಂದರೆ ಯಾವಾಗ ಅಧಿಕಾರಿಗಳ ಎಂಟ್ರಿ ಆಗುತ್ತೋ ಈ ಉತ್ಖನನ ಆಗೋದು ಬಹಳ ಲೇಟ್ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಇತ್ತು. ಮಹಜರು ಮಾಡಬೇಕು, ನ್ಯಾಯಾಲಯಕ್ಕೆ ಅದನ್ನು ಒಪ್ಪಿಸಬೇಕು, ಬೇರೆ ಬೇರೆ ಕಾರಣದಿಂದ ಅದು ಲೇಟ್ ಆಗ್ಬೋದು. ಆದರೆ SIT ಅಧಿಕಾರಿಗಳು ಒಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಂಟ್ರಿ ಕೊಟ್ಟ ಕೂಡಲೇ ಈ ಪ್ರೊಸೆಸ್ ಎಷ್ಟು ಸ್ಪೀಡ್ ಆಯಿತು ಅಂದರೆ 2-3 ದಿನಗಳ ಒಳಗೆ ಉತ್ಖನನ ಕೂಡ ಪ್ರಾರಂಭ ಆಗೋಯಿತು. ಎಲ್ಲರ ಚಿತ್ತವಿದ್ದಿದ್ದು ಯಾವಾಗ ಉತ್ಖನನ ಆರಂಭ ಮಾಡ್ತಾರೆ ಅಂತ, ಅದು ಕೂಡ ಪ್ರಾರಂಭ ಆಗೋಯಿತು. ಹಾಗಾಗಿ ಯಾವುದೇ ವಿಚಾರ, ಈಗ ಹೆಲ್ಪ್ಲೈನ್ ಆರಂಭ ಮಾಡಿ ಅಂತ ದೂರುದಾರರ ಪರವಾಗಿರುವಂಥ ವಕೀಲು ಆಗ್ರಹ ಮಾಡಿದರು, ಹೆಲ್ಪ್ಲೈನನ್ನು ಕೂಡ ಲಾಂಚ್ ಮಾಡಿದರು. ಬಹುತೇಕ ಎಲ್ಲವನ್ನ ಕೂಡ ID ಕಾರ್ಡ್ ವಿಚಾರ, ಅಂದರೆ ಪಾಯಿಂಟ್ ನಂಬರ್ 1ನಲ್ಲಿ 2 ID ಕಾರ್ಡ್ ಸಿಕ್ಕಿದೆ, ಅದು ಅಲ್ಲಿ ಹೂತಿರುವಂಥ ಶವಕ್ಕೆ ಶವ ಅಥವಾ ಆ ವ್ಯಕ್ತಿಗಳದ್ದಾಗಿರಬಹುದು ಅನ್ನುವಂಥ ಆರೋಪಗಳಿತ್ತು. ಅದನ್ನು ಕೂಡ 2 ದಿನದಲ್ಲಿ ಕ್ಲಿಯರ್ ಮಾಡ್ತಾರೆ. ಒಂದು ಟೀಮ್ ಅದರ ರಹಸ್ಯವನ್ನು ಕೆದಕುತ್ತಾ ಸರಿಸುಮಾರು ನೆಲಮಂಗಲದವರೆಗೂ ಕೂಡ ಹೋಗ್ತಾರೆ, ಬೆಂಗಳೂರುವರೆಗೂ ಕೂಡ ಹೋಗ್ತಾರೆ, ಉತ್ತರವನ್ನು ಕಂಡುಕೊಳ್ತಾರೆ. ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡಿಲ್ಲ SIT ಅಧಿಕಾರಿಗಳು, ಬಹಳ ಪ್ರಾಮಾಣಿಕವಾಗಿ. ಯಾಕಂದರೆ ಇದು ಶ್ಲಾಘಿಸಬೇಕಾಗಿರುವಂಥ ವಿಚಾರ. ಇಲ್ಲಿ ಹಾಕಿರುವಂಥ ಭದ್ರತೆಯಿಂದ ಹಿಡಿದು ಯೂಸ್ ಮಾಡ್ತಾ ಇರುವಂಥ ಉಪಕರಣಗಳಿಂದ ಹಿಡಿದು ಅಲ್ಲಿ ನಿಯೋಜಿಸಿರುವಂಥ ಪರಿಣಿತರೇನಿದ್ದಾರೆ, ತಜ್ಞರೇನಿದ್ದಾರೆ, ಎಲ್ಲರೂ ಕೂಡ ಬಹಳ ಅನುಭವಿಗಳು ನೀತಿ. ಹಾಗಾಗಿ ಮುಂದಕ್ಕೆ SIT ಮೇಲೆ ಯಾವುದೇ ರೀತಿಯ ಒಂದು ಆರೋಪಗಳು ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ GPR ಬಳಸಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರದ ಮುಂದೆ SIT ವಿಚಾರವನ್ನು ಇಟ್ಟಿರುವಂಥ ಸಾಧ್ಯತೆ ಇದೆ. ಅದು ಬಹುಶಃ ಸರ್ಕಾರದ ನಿರ್ಧಾರವೂ ಕೂಡ ಆಗಿರಬಹುದು. ಹಾಗಾಗಿ ಅದನ್ನು ಯೂಸ್ ಮಾಡ್ತಾರಾ ಅಥವಾ ಈಗ ಯಾವ ಥರ ಕಾರ್ಯಾಚರಣೆ ನಡೀತಾ ಇದೆಯೋ ಅದೇ ಥರ ಮುಂದುವರಿಯುತ್ತಾ ನೋಡಬೇಕಾಗಿದೆ ನೀತಿ.
ಹೋಯ್ತಂದಿಲ್ಲ ಇಲ್ಲ ಬೇಗ ಬರ್ತೀನಿ ಸ್ವಲ್ಪ छुओ मत यार। ठीक है वो बोल रहे वो चले जाएंगे, आप छुओ मत, ठीक है। अरे वो जाएंगे यार, उनका काम है, वो करेंगे। ಸುಳ್ಳುಟೆ ಬರ್ತೀರ ಅದು ಹೋಯ್ತಂದಿಲ್ಲ ಆ ಶಂಕಲ ಮೇಲೆ ಇಂಗ್ಲೇ ಗೊತ್ತಿಲ್ಲ ಅವರೇ ಅನ್ಕೋದು ನೀತಿ ಬಿಡ್ತೀರ ಸ್ವಲ್ಪ ನೀಟಾಗಿ ಹಿಂದೆ ಹಾಕೊಳ್ಳಿ ಅಂತ ಹೇಳಿಕೊಳ್ಳಿ, ಹಿಂದೆ ಹಾಕೊಂಡ್ರೆ ಎಲ್ಲಿ ಹೋಗ್ತಾರೆ ಗಾಡಿ? ಮೇಡಮ್ ನೋಡಿ ಅಲ್ಲಿ ಕೆಳಗಡೆ ಕುತ್ಕೊಂಡು ನಿಂತ್ಕೊಂಡ್ರೆ ಅದು ಬೆಸ್ಟ್. ಅದು ಹಿಂದೆ ನಿಂತ್ಕೊಂಡ್ರಿ. ವೈಟ್ ಲೈನಲ್ಲಿ ಇದೀವಲ್ಲ ಎಲ್ಲಿ ಹೋಗ್ತಾರೆ? ಸುಮ್ಮನೆ ರೋಡಲ್ಲಿ ಕಿರಿಕಿರಿ ಇದೆ, ಚೂರಲ್ಲೇ ರಸ್ತೆ ನಿಂತ್ಕೆ ಬಿಟ್ರೆ ಬರ್ಲಿಕ್ಕೆ ಬರಬಲ್ಲ ಅಡ್ಡ ಆಗುತ್ತೆ పోయితే పోలి కార్ దగ్గర జాగుండాలి ఆపండా ఓ నేను కెమెరా కొట్టు కెమెరా